ಬನ್ನಿ ಸರ್. ಹೇಳ್ತಾವ್ರೆ ನೋಟು ಡಾಕ್ಟರ್ಗೆ ಓಟು. ಡಿಕೆ ನೋಟು ಡಾಕ್ಟರ್ಗೆ ಓಟು. ಕರೆಕ್ಟ್ ಸ್ಲೋಗನ್. ಇಲ್ಲ, ಸ್ಟ್ರಾಟಜಿ ಏನಿಲ್ಲ, ಚುನಾವಣೆ ಗೆಲ್ಲಬೇಕು. ನಮ್ಮ NDA ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ಇಡೀ ಕ್ಷೇತ್ರದಾದ್ಯಂತ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರುಗಳು ನಮ್ಮ ನಾಯಕರುಗಳ ಜೊತೆಗೂಡಿ ಒಂದು ವಿದ್ಯುತ್ ಸಂಚಲನವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಟ್ಟಾರೆ ಈಗಾಗಲೇ ಏನು ಪಕ್ಷದ ಮುಖಂಡರುಗಳ ಜೊತೆ ಇಡೀ ಬೆಂಗಳೂರು ಗ್ರಾಮಾಂತರದಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಏನು ಪ್ರಾರಂಭ ಆಗಿದೆ. ಜನಗಳಲ್ಲೂ ಸಹ ಸ್ವಯಂ ಪ್ರೇರಣೆಯಿಂದ ಡಾಕ್ಟರ್ ಮಂಜುನಾಥ್ ಅಂತ ಅಭ್ಯರ್ಥಿ ಈ ಒಂದು ರಾಜ್ಯಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ವಾತಾವರಣ ಪ್ರತಿಯೊಬ್ಬರಲ್ಲೂ ಏನು ಕಾಣ್ತಾ ಇದ್ದೇವೆ. ಒಂದು ಕಡೆ ನರೇಂದ್ರ ಮೋದಿಯವರ ಒಂದು ನಾಯಕತ್ವದ ಅನಿವಾರ್ಯತೆ ದೇಶದಲ್ಲೇನಿದೆ, ಅವರ ಒಂದು ಕೈ ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಮಂಜುನಾಥ್ ಅವರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಜನರಲ್ಲಿ ಭಾವನೆಗಳು ಈಗಾಗಲೇ ಮೂಡಿದೆ. ಏನು ಸ್ಪೆಷಲ್ ಸ್ಟ್ರಾಟಜಿ ಏನು ಮಾಡಬೇಕಾಗಿದೆ, ಆದರೆ ಈ ಸ್ಟ್ರಾಟಜಿ ಹೇಳಿದ್ರಲ್ಲ ಯೋಗೀಶ್ ಅವರು, ಮುನ್ರತ್ನ ಅವರು, ಡಿಕೆ ನೋಟು ಡಾಕ್ಟರ್ಗೆ ಓಟು, ಇದೇ ಸ್ಟ್ರಾಟಜಿ ಈಗ ನಮಗೆ. ಯಾಕೆಂದ್ರೆ ದುಡ್ಡಿಗೇನು ಯಥೇಚ್ಛವಾಗಿ ಇರ್ತಕ್ಕಂಥ ಅಭ್ಯರ್ಥಿಗಳು. ಅದರಿಂದ ಈ ಚುನಾವಣೆಯಲ್ಲಿ ಅವರ ದುಡ್ಡಿನ ಮುಂದೆ ನಮ್ಮ ಹೋರಾಟ ಏನಿಲ್ಲ. ಆದರೆ ನೈತಿಕವಾದಂತಹ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದೇವೆ. ಒಂದು ಕಡೆ ನರೇಂದ್ರ ಮೋದಿ ಅವರ ನಾಯಕತ್ವ, ಇನ್ನೊಂದು ಕಡೆ ಪ್ರಾಮಾಣಿಕವಾದಂತಹ ಒಂದು ವೈದ್ಯಕೀಯ ರಂಗದಲ್ಲಿ ಅತ್ಯದ್ಭುತವಾದಂತಹ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಪ್ರತಿಯೊಂದು ಮನದಲ್ಲೂ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಅವ್ರ ಬಗ್ಗೆ ಭಾವನೆ, ಅದೇ ನಮಗೆ ದೊಡ್ಡ ಶಕ್ತಿ. ನಿನ್ನೆ ಸಾಕ್ಷಿ ಸರ್, ಜನ ಬಂದದ್ದು ನಿನ್ನೆ ಬಹುಶಃ ಬೆಂಗಳೂರು ಗ್ರಾಮಾಂತರದ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ರಾಮನಗರದಲ್ಲಿ ಯಾವೊಂದು ಜನಸ್ತೋಮ ಅಂತಕ್ಕಂಥದ್ದನ್ನ ನೋಡೋದು. ಅದ್ರ ಜೊತೆಗೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರ ಒಂದು ರೋಡ್ ಶೋನಲ್ಲಿ ಆ ಒಂದು ವಿದ್ಯುತ್ ಶಕ್ತಿ ಸಂಚಲನ ಅಂತಕ್ಕಂಥದ್ದು ಏನು ಹೇಳಿದೆ, ಆ ಒಂದು ವಾತಾವರಣವನ್ನು ನಾವೇನು ಕಂಡಿದ್ದೇವೆ. ವಿದ್ಯುತ್ ಸಂಚಲನ ಇದೆಲ್ಲವನ್ನ ನೋಡಿದಾಗ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಮಂಜುನಾಥ್ ಅವರಿಗೆ ಆಶೀರ್ವದಿಸಬೇಕು ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.